ಈಗ ಎಲ್ಲಿ ಮೂರ್ ಹೋಗ್ತಿದ್ಯಾ? ದಿನದ್ದು ಈಗ ಮೂರ್ ಎಲ್ಲೋ ದಿನದ್ದು ಇಪ್ಪತ್ತದಲ್ಲ ಹಾಲು ಏನೋ ತುಪ್ಪ. ಇದು 3 ದಿನದ್ದು ತಿಥಿದು. ಹಾ, ಮತ್ ಅಲ್ವಾ? ಮಣ್ಗೋಗಿರ್ಲಿಲ್ವಾ? ಇಲ್ಲ, ಯಾರೋ ಇವ್ ಸೋಳೆ ಮಕ್ಳು ಇದು ಮಾಡ್ಬಿಟ್ರು ನಮ್ಗೆ, ಏನೋ ಇದು ಮೋಸ ಮಾಡ್ಬಿಟ್ರು. ಏನಂತ? ಫೋನ್ ಮಾಡಿ ನಾವು ಬದುಕಿದೀವಿ ಬರಕ್ ಹೋಗ್ಬಿಡಿ ಅಂತ ಇದು ಅಂಕಲ್ ಹೆಸರಲ್ಲಿ ಇದ್ ಮಾಡಿದ್ರು. ಅಯ್ಯಯ್ಯೋ, ಥೋ. ನೀನ್ ಸತ್ತೋಗ್ಯಾರೆ ಅವ್ರು ನಿಜವಾಗ್ಲೂ, ಆದ್ರೆ ಇನ್ನೊಬ್ರು ಫೋನ್ ಮಾಡ್ಬಿಟ್ಟು ಬದುಕವ್ರೆ ಅಂತ ಹೇಳಿ ಮಾತಾಡಿದ್ರು, ಹಂಗೆ ಮೋಸ ಮಾಡೋರು ನಿಮ್ಗೆ. ಆಮೇಲೆ ಊರಲ್ಲೆಲ್ಲ ಫೋನ್ ಮಾಡ್ತಾರೆ, ಯಾಕಲ ಮಗ ಬರ್ಲೇ ಇಲ್ಲ, ಬರ್ತೀನಿ ಅಂತ ಅಂದ್ಬಿಟ್ಟು 12 ಗಂಟೆ 12:15 ಫೋನ್ ಮಾಡಿದ್ರು, ಇನ್ನು ಬಂದಿಲ್ವಾ ಎಲ್ಲಿದ್ಯಾ ಅಂತ. ನಾನು ಆಗ ಇಲ್ಲ ಅಂಕಲ್ ಫೋನ್ ಮಾಡಿ ಹಿಂಗೆ ಬದುಕಿದೀನಿ ಬರ್ಬೇಡ ಅಂತ ಅಂದ್ರು, ಉಸಿರು ಬತ್ತು ಅಂತ ಅಂದ್ರು ಅಂತ ಅಂದೆ. ಆಗ ಬೈದ್ರು, ನಿಮ್ಗೆ ನೀನು ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ಅಂತ ಅದಕ್ಕೆ ನಿಮ್ದು ಹಿಂಗಾಗಿರೋದು ಅಂತ ಎಲ್ಲ ಸ್ಟಾಪ್ ಆಗ್ತಿದ್ರು. ಹೋಗಪ್ಪ ಅಂತ. ಹಂಗಲ್ಲ ಅಂಕಲ್ ಮಕ್ಕ ನೋಡಕ್ ಆಗ್ಲಿಲ್ಲ. ಇಲ್ಲ ಪಾಪ ನಮ್ ತಿಕ್ಕಮ್ಮಕ್ಕ ಎಲ್ಲ ತೊಳೆದು ಚಿಕ್ಕ ವಯಸ್ಸಲ್ಲಿ ಇದ್ ಮಾಡಿದ್ರು, ಹಿಂಗಾಗೈತಿ. ಈಗ ನಿಮ್ಮ ಅಪ್ಪ ನಿಮ್ಮಮ್ಮನ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ, ಒಬ್ನೇ ಹೋಯ್ತಾ ಇದೀನಿ. ಅಲ್ಲೇ ಎಲ್ಲಿದ್ಯಾ? ಯಾವ್ದೋ ಗೊತ್ತಿಲ್ಲ, ಇದ್ರಲ್ಲಿ ಕೂತಿದೀವಿ, ಇದ್ರಕ್ಕೆ ಹೋಗುತ್ತೆ ಈಗ. ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಿಂದ ಇನ್ನೊಂದು ಗಾಡಿ ಚೇಂಜ್ ಮಾಡ್ಬೇಕು. ಈಗ ಮೈಸೂರಿಗೆ ಹೋಗ್ತಿದ್ಯಾ ಇನ್ನ? ಮೈಸೂರಿಗೆ ಇಳ್ದು ಅಲ್ಲಿಂದ ಪಿರಿಯಾಪಟ್ಟಣಕ್ಕೆ ಹೋಗ್ತೀಯಾ? ಈ ರಾತ್ರಿ ಹೊತ್ತು ಈಗ್ಲೇ ಹೊರಟಾಗ್ಬಿಡ್ತೀಯ ರಾತ್ರಿಗೆ ಹೋಗಿ? ಈಗ ನೀನೇನು ಮೈಸೂರು ಇನ್ನೊಂದ 3/4 ಗಂಟೆ ಅನ್ಸ್ತುತೆ. ಅದಾದ್ಮೇಲೆ ಅಲ್ಲಿಂದ ಒಂದ್ 2-3 ಗಂಟೆ ಹೋಗ್ಬಿಡ್ತೀನಿ ಪಿರಿಯಾಪಟ್ಟಣಕ್ಕೆ. 1 ಗಂಟೆ ಬೆಳಗಿನ ಜಾವ 2 ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ತೀನಿ. ಅವ್ರ ಮನೆ ಹೋಗಿ ನಾವು ಕಾರ್ಯಕ್ರಮ ಮಾಡ್ಬೇಕಲ್ಲ. ಅವ್ರ ಮನೆ ಹತ್ರನ ಅಲ್ಲಿಂದ ಪಿರಿಯಾಪಟ್ಟಣದಿಂದ? ಇಲ್ಲ, ಅಲ್ಲಿ ಹೋಗಿ ಫೋನ್ ಮಾಡಿದ್ರೆ ಹುಡುಗರು ಯಾರು ಬೈಕ್ ತಗೊಂಡ್ಬರ್ತಾರೆ. ಬೈಕ್ ತಗೊಂಬರ್ತಾರ? ಕಾರ್ಯ ಇರ್ತದಲ್ಲ, ಅವರೆಲ್ಲಿ ನಿದ್ದೆ ಮಾಡೋದಿಲ್ವಲ್ಲ. ನಾನು ಅದಕ್ಕೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆಗ್ಲೇ ಹತ್ತದೆ. ಇನ್ನೇನು ಇದೆಯಾ ಅಡಿಗೆನ? ಯಾರು ನೀವು? ನಾನ್ ಕಾಂಚನ. ನೋಡ, ಎಲ್ಲೋಗಿದ್ ಇಷ್ಟ ದಿನ? ಇಷ್ಟ ದಿನ ಎಲ್ಲೋಗಿದ್? ನೀನ್ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ. ಇದಾಗಿತ್ತು ಸಿಮ್, ಇದು ಹೋಗಿತ್ತು. ಇನ್ನೊಂದು ನಂಬರ್ ಇತ್ತಲ್ಲ ನಂದು, ಇನ್ನೊಂದು ಈಗ ಮೊನ್ನೆ ತಗೊಂಡಲ್ಲ ಅದು ನನ್ನ ಹತ್ರ ನಂಬರ್ ಇರ್ಲಿಲ್ಲ. ಈಗ ಮೊನ್ನೆ ತಗೊಂಡಿದೀನಿ, ಎಲ್ಲಾರು ಮಾಡ್ತಾವ್ರೆ. ಇಲ್ಲ ಹೋಗು, ಅವನು ಲಾರಿಯನ್ನು ಬಿಟ್ಟು ಹೊರಟೋದ್ನಲ್ಲ ತಿರ್ಗಾ ಅವನು. ಸುಳ್ಳುಗಾರಿಕೆ ಇನ್ನೂ ಇದ್ ಮಾಡಿಲ್ವ ನೀನು? ನಿಲ್ಸಿಲ್ವಾ? ನಿಮ್ದೇ ಯಾರು ಬಸ್ಸಲ್ಲೆಲ್ಲ ನೋಡ್ತಾವ್ರಿ ಈ ಕಡೆ. ಏನಿಲ್ಲ, ಇದು ಈಗ ಈ ಕಡೆ ನೋಡ್ತಾವ್ರಿ. ಈಗ ಅದಕ್ಕೆ ಯಾರು ಇನ್ನೊಬ್ಬ ಇವರು ಅಲ್ಲಿ ಇದ್ರಲ್ಲಿ ಮೈಸೂರಲ್ಲಿ ಇದು ಕುದುರೆ ಓಡಿಸ್ತಾರ ನೋಡೋನು. ಆ ಮೈಸೂರಾಗ ಕುದುರೆ ಓಡಿಸ್ತಾನಲ್ಲ ಅಲ್ಲಿ ಇದ್ರದ್ದು ಶ್ರೀರಂಗಪಟ್ಟಣ ಒಬ್ಬ ಬಿಳಿ ಕುದುರೆ. ಅಲ್ಲಿ ಬಿಳಿ ಕುದುರೆ ಓಡಿಸಲ್ವ ಅವನು? ನೋಡ, ಅವ್ನ್ ಮದ್ವೆ ಆಗಿದ್ದೀನಿ ಈಗ. ದುಡ್ಡು ಕೊಡ್ಬೇಕಾಯ್ತು ಬಾರ್ ಅಂಗಡಿಗೆ. ಗುಬ್ಬಿಗಟ್ಟಗ ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ್. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಹೂನಹಳ್ಳಿ ರೇ. ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು, ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ? ನಮ್ಮನ್ ಬಾಯಿಗೆ ಏನಾನ ಇಕ್ಕೊಂಡಿದ್ದ? ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಹೋಲ್ಗಿಲ್ ಇಕ್ಕೊಂಡಿರ್ತೀಯ? ಓಯ್, ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು? ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ ತಿನ್ನಕೋನ? ಇಲ್ಲಿ ನ್ಯಾಯ ಮಾಡಕ್ ಜನ
ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೇ, ನಾನು ನ್ಯಾಯ ಮಾಡಕ್. ನಮ್ಮನ್ನ ಕುಡುಕ್ನಾಕ್ ಮಕ್ಳ ನಮ್ಗೇನ್ ಗೊತ್ತು ನ್ಯಾಯ ನಾವೇ ಕೊಡಕ್ ನಮ್ದೇ ಸಿಟವ್ರ ದೂರ್ ಬಾಕ್ಲಾಗಿ ಹೇಳು. ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನಾವು ಅವರಲ್ಲ ಕಣ್ರಿ, ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು ನೀನು ಇಷ್ಟೊತ್ತ. ನಾವು ಹಂಗ ಹೇಳಕ್ಕೆ ನೀವು ಬಿಡುಕೊಟ್ರ ಒಂದೇ ಸಮಕ್ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರಿಂಗ್ ಮಾಡಿದ್ರ ನೋಡಿ, ಯಾವ್ದೋ ರಾಂಗ್ ನಂಬರಿಂಗ್ ಮಾಡಿದ್ರ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ಇವ್ ರಾಯ್ನಾಗ್ ನಮ್ಮ ನವ್ರಿವ್ನ ತಲೆ ಕೆಡಿಸ್ಕೊಂಡು. ಹಲೋ ದೊಡ್ಡಪ್ಪ, ಮಗ ಬಂದಿರ್ಬೇಕು ನೋಡಿ, ಯಾವ್ದೋ ಈಚೆ ಕುಕ್ಕೆ ಅಂತಾರ ಮಗ. ದೊಡ್ಡಪ್ಪ, ಓ ಸ್ವಾಮಿ ಪರಮಾತ್ಮ, ಇದು ಕಾರ್ಗೆ ಹಾ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟಿ ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗ್ ಬಟ್ಟೆ ತುಂಬ್ಕೊಂಡ್ಬಿಟ್ಟಿ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು, ಆಯ್ತಾ? ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ, ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದ್ ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ. ಯಾರು ಮತ್ತೆ ನೀನು? ನನ್ ನರಸಿಂಹರಾಜು. ಫೋನ್ ಎತ್ಕೊಂಡ್ ನೋಡು, ನಮ್ಮನ್ನಕ್ಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ, ಇವನು ಸಾಯಾಕ್ಬಿಟ್ಟವನೇ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನ್ ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ದೆ? ನೀವ್ ಯಾರು ಹೇಳಿ? ನೀವು? ನಾವ್ ಗುಲ್ಜಾರ್ ಮೊಹಮ್ಮದ್. ಗುಲಾಮ್ ಶಾಬಾದ್ ಮೊಬೈಲ್ ಕಿತ್ಕೊಳಕ್ ಹೋಗಿ ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದ್ಯಾ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ ಕಳ್ಳನ್ ಮಾಡ್ಕೊಂಡ ಗುಲ್ಜಾಮಾಬಾದ್ ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರು ಮಾಡ್ಯಾವ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅದೆಂತದ್ದು ಹಲೋ ಯಾರು? ಯಾಕಡ ನಿಮ್ಮವನ್ ಯಾವ ಕಣ್ಣಿನಲ್ಲ ಒಳ್ಳೆ ಮಾತು ಮಾತಾಡೋಣ, ಯಾಕಡ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ, ಕೆಟ್ಟ ಮಾತು ನಿಮ್ಮ ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರೆ ನೀನು. ಒಳ್ಳೆ ಮಾತು ಮಾತಾಡೋಣ, ಯಾಕಣ? ನಾವು ಯಾವ ನಾವಿಬ್ರು ಅಂಟಂಬ್ರಿದ್ದಂಗ್ ಇದ್ದೀವಿ, ಯಾಕಣ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಣ್ತಮ್ಮಂದಿರಿದ್ದಂಗ್ ಇದ್ದೀವಿ. ಎಷ್ಟು ಮನೆ ಬೆಂಕಿ ಇಟ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ತಿಪ್ಟೂರ್ ಹೋಗ್ತಿಯಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಲ್ಲ ನೀನು ಅಮ್ಮ ಹಲೋ ಹಲೋ, ನೀವು ಅಪ್ಪ ಹಂಗ್ಬಿಟ್ಟಿದ್ದೆ ನೀನು? ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಿಮ್ಮ ಅಮ್ಮನ್ನ? ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಕಾಲ್ ಮಾಡ್ತೀಯ? ನಮ್ ಸಂಸಾರ ಯಾಕೆ ಬೆಂಕಿ ಇರ್ತೀಯ? ಅಲ್ಲನೋ, ನೀನೆಲ್ವಾ ಹೇಳಿದ್ದು ನಮ್ಮ ಮನೇಲಿ ಟೂರ್ಗ್ ಹೋಗ್ತೀನಿ ಅಂತ ಹೇಳಿ, ಅವಾಗ ತಿಪ್ಟೂರ್ಗ್ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ
ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ಟಿಪ್ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಏನಾಯ್ತು ಯಾವ ಸೂಳೆ ಮಗ ಇರ್ಬೇಕು ನನ್ನ ಮಗ ನಮ್ಮನ್ನ ಏನ್ ಆಚೆಗಡಿಗೆ ಆಗ್ತಾರ ಅಕ್ಕ ಆಚೆಗಡಿಗೆ ಹೋಗು ಅಂತ ಐತೆ. ಅದಕ್ಕೆ ಅದಾಡಿಕ್ ಹೋದ್ರು ನೀನು ಇದಕ್ಕೆ ನಿನ್ಗೇನು ಅಲ್ಲ ಅಕ್ಕ ಏನೋ ಆಚೆಗಡಿಗೆ ಹೋಗು ಅಂತ ಐತಲ್ಲ ಅದಕ್ಕೆ. ನಮ್ಮನ್ನ ಹಿಂದೆಲ್ಲ ಡ್ರೈವರ್ ಕಳ್ಕೊಂಡ ನಾವು ನಿಮ್ಮಿಂದ. ಅಣ್ಣ ಡ್ರಾಯರ್ ಹೋದ್ರೆ ಸಿಕ್ಕಿದೆ ಜೀವನಕ್ಕೆ ಬೆಂಕಿ ಇಡ್ತಾ ಇದೀವಲ್ಲ ನೀವು. ಅಲ್ಲಣ್ಣ ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ ಬಿಡು ಅದನ್ನೇ ಒತ್ತಿ ನಿಮ್ಮ ಅಮ್ಮ ನೀನ್ ಅಲೋ ಅಲ್ಲಣ್ಣ ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಅಯ್ಯೋ ಒಂದ್ ತಾಯಿನ ಒಂದೊಂದೇ ಎಲ್ಲ ಮಳಿತೈತಿ ನೋಡಲ್ಲ ಆಚೆ ಕಡೆ. ಹಲೋ ಯಾವ ಸೂಳೆ ನಿನ್ ತಾಯಿನಾಗ ಸಿಕ್ಬಿಟ್ರು ನೀನು. ಅಣ್ಣ ಅಣ್ಣ ನಿಮ್ಮ ಅಮ್ಮನ್ ಯಾವ ನಿನ್ನಲ್ಲ ಬಿಡು. ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ಕೊಡ್ತೀರ ನಿನ್ ಕಾಲಿಗೆ ಬಿಡ್ತೀನಿ. ಅಣ್ಣ ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರಿಂದ ಈ ಕಡೆಗೆ ಹಳ್ಳಿ ಒಳಿಕೆ ಬಲಗಡೆ ಕಿಶೋರು ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡಿಯಣ್ಣ ನೀನ್ ಕಾಲ್ ಮುಗಿತೀನಿ. ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ. ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಇಲ್ಲಿ ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಳ್ಳಿಗಲ್ಲಿ ಪಿಳ್ಳಿಗಲ್ಲಿ ಅಂತ ಊರೈತೆ. ಎಲ್ಲ ಯಾವ ಕಡೆ ಬರೋದದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಯಾವ ಕಡೆ ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ. ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ ನಮ್ಮ ಆಶೀರ್ವಾದ ಏನ್ ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ನಿಮ್ಮಂತರ ಆಶೀರ್ವಾದ ತಗೋಬೇಕಣ್ಣ ನಾವು. ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು ಇವತ್ತು ಫೆಬ್ರವರಿ 28 ಇವತ್ತು. ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಪಿಳ್ಳಿಗಲ್ಲಿ. ಆಯ್ತು ಸ್ವಾಮಿ. ಆಯ್ತು 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿದ ದಿವಸ ಅವತ್ತು ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ. ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನಿಮ್ಮ ಅಮ್ಮನ್ನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರೋ ನನ್ನ ಮಗನಲ್ಲ ನೀನ್ ತಾಯಿನ ಕ್ಯಾಯ. ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮನ್ ನೀನು. ನರಸಿಂಹಣ್ಣ ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗ್ನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ? ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು ಏನಿದು, ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ? ನಾನ್ ರಂಗಸ್ವಾಮಿ ಅಣ್ಣ.
ಆರೋಗ್ಯ ಇನ್ನೇನ್ ಮಾಮೂಲಿ ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ BP ಶುಗರ್ ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕೊಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡ್ರದು? ನರಸಿಂಹರಾಜಣ್ಣ ಬಳ್ಳಾಪುರ, ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನಂಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟಪ್ಪ ದಪ್ಪಿರತ್ತೆ. ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಟ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವ, ನಿಮಗೆ ಕೊಟ್ಟವ ನಿಮಗೆ ಕೊಟ್ಟವನೆ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಆಕೇತ? ಏನ ಬಿಡಿ, ಅದು ಅಲ್ಲ ಭಗವಂತಂದು ನಮ್ದೇನೈತೆ. ಅಲ್ಲಣ್ಣ ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನಾದ್ರು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ 100 ಎಕರೆ ಜಮೀನ್ ಇದ್ದವ್ರೆ ಇದಲ್ಲ, ನೀವು ಶ್ರೀಮಂತ್ರೆ. ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ, ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ. ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಚೂರು ಲೇಟ್ ಆಯ್ತು, ಅಮ್ಮ ನೋಡ್ರಿ ಬರೋಣ ಅಂತ ಬಂದೆ. ಗಾಡಿಗೂ ಲೇಟ್ ಆಯ್ತು. ಎಮ್ಮಿಗೊಟ್ಟು ಗೊತ್ತಿದ್ದೆ, ಎಮ್ಮಿಗೊಟ್ಟು ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡಿ ಹೋದಾರ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಗುದ್ದಿನ ಅದು ಬಸ್ ಬಂತಲ್ಲ, ಬಸ್ ಮರ್ಯಾಗ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತಿದ್ವಿ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡ್ಸ್ಕೊಂಬತ್ ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಏಟ್ ಬಿಟ್ಟಿರೋದು. ಇಲ್ಲಿ ಎದುರು ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಅಥವಾ ಹೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು. ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ. ನಮ್ ಮಗಳು ಹೆಂಗೋಳೋ, ಬೋಗಳೋ, ಬದುಕೋಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು, ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಸಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನರ್ಸಿಂಗ್ ಆತಾರೆ ಯಾವ ಹೊಳಿ ಅಂದಿರು ಇಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ, ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ, ಯಾರು ಬೇರೆ ಮಾಡಿದ್ರು. ನಂದೇ ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಹೇಗಿದ್ದೀವಿ, ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು
ನರಸಿಂಹರಾಜ್ ಮಗಳಿಗೆ ಮಿಂಡ್ರು ಕಾಟ ಅಂದಂಗ ನಾನೀಗ ಮದುವೆ ಮಾಡೋಣ ಮದುವೆಗನ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬುಗುನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕಿವಿಗಳು ವಾಲೆ ಹಾಕೊಂಡಿದ್ದೀರಾ ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ ಡುಮ್ಮ ಇದ್ದಂಗ ಗಣೇಶನ್ ಇದ್ದಂಗ ಇದೆಯಾ ಮೇಲೆದ್ರೆ ಕೂತ್ಕೊಳಕ್ಕಾಗಲ್ಲ ಕುಂತ ಎದೊಳಕ್ಕಾಗಲ್ಲ ತೊಳ್ಡೆಲ್ಲ ಸಣ್ಣ ಹೊಟ್ಟೆ ಎಲ್ಲ ದಪ್ಪ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ ನಾವು ಲೈಟಿಂಗ್ ಮಾಡೋ